Hello, Namaskara. Nanim Arpita Abhishek. Welcome back to my YouTube channel. ಇವತ್ತು ಸಂಡೇ ಆ್ಯಂಡ್ ನೋಡಿ ಮನೆ ಅಷ್ಟು ಕತ್ಲೆ ಇದೆ. ಇವಾಗ ಇನ್ನೂ ಬರೀ ಬೆಳಗ್ಗೆ 11:15 ಬೆಳಗ್ಗೆನೇ ಮಳೆ ಶುರು ಆಗೋಯ್ತು. ಗ್ಲೂಮಿ ಆಗಿದೆ. ಬಟ್ ಎನಿವೇಸ್ ಇವತ್ತು ಪ್ಲ್ಯಾನ್ ಏನು ಅಂತ ಅಂದರೆ ಅಪ್ಪನ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ, ಚಪ್ಪಲ್ ಶಾಪ್ ಮಾಡಿಸೋಣ ಅಂತ. ಆ್ಯಕ್ಚುಲಿ ಅಪ್ಪನ ನಾನೇ ಶಾಪಿಂಗ್ ಅವ್ರ ಜೊತೆ ಕರ್ಕೊಂಡು ಹೋಗಿರೋದು ತುಂಬ ಕಡಿಮೆ. ಅವಾಗವಾಗ ನಾನು ಏನಾದರೂ ಆರ್ಡರ್ ಮಾಡೋದು ಅಥವಾ ನಾನೇ ಎಲ್ಲಾದರೂ ಹೋದಾಗ ತೊಗೊಂಡು ಬಂದು ಕೊಡೋದು ಮಾಡ್ತೀನಿ. ಬಟ್ ಅವ್ರನ್ನೇ ಕರ್ಕೊಂಡು ಹೋಗಿರೋದು ತುಂಬ ಕಡಿಮೆ ಅನಿಸುತ್ತೆ. ಆ್ಯಂಡ್ ಚಪ್ಪಲಿ ಶಾಪಿಂಗ್ ಅಲ್ವಾ, ಸೊ ಸೈಜ್ ಎಲ್ಲ ಗೊತ್ತಾಗಬೇಕು ಅಂದ್ಬಿಟ್ಟು ಅಪ್ಪನ್ನೇ ಕರ್ಕೊಂಡು ಹೋಗೋಣ ಅಂತ. ಯಾಕೆ ಚಪ್ಪಲಿ ಶಾಪಿಂಗ್ ಅಂದರೆ, ಮೊನ್ನೆ ಹಬ್ಬದ ದಿನ ಮನೆಗೆ ಬಂದಿದ್ರೆ ಯಾವುದೋ ಹೊಸ ಚಪ್ಪಲಿ ತೊಗೊಂಡಿದ್ದಾರೆ, ಶೂಸ್ ಥರ, ಲೂಫರ್ಸ್ ಥರ. ಅದು ನಂಗೆ ಇಷ್ಟನೇ ಆಗಿಲ್ಲ ಗೊತ್ತಾ. ಆ್ಯಂಡ್ ಅದೇನೋ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ತೊಗೊಂಡ್ಬಿಟ್ರಂತೆ. ನನಗೇನಂದರೆ ಅವ್ರು ತುಂಬ ಟ್ರಾವೆಲ್ ಓಡಾಡ್ತಾರೆ. ಆ್ಯಂಡ್ ಇವಾಗ ಏಜ್ ಆಗಿಲ್ಲ, ಇನ್ನೂ ಚಿಕ್ಕ ಹುಡುಗನೇ. ಬಟ್ ಪ್ರಾಕ್ಟಿಕಲಿ ಟಾಕಿಂಗ್ ಸುಮ್ಮನೆ ಕಾಲು ನೋವು, ಮಂಡಿ ನೋವು ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ ಚಪ್ಪಲಿ ಚೆನ್ನಾಗಿರೋದು ಹಾಕಬೇಕು ಅಂತ. ಆ್ಯಂಡ್ ಬರ್ಕಿನ್ ಸ್ಟಾಕಲ್ಲಿ ಆಫರ್ ಬೇರೆ ನಡೀತಾ ಇದೆ. ಸೊ ಐ ಥಾಟ್ ಅವ್ರನ್ನೇ ಕರ್ಕೊಂಡು ಹೋಗೋಣ. ಆನ್ಲೈನಲ್ಲಿ ನೋಡಿದೆ, ನಂದು ನಮ್ಮ ಅಪ್ಪನ ಟೇಸ್ಟ್ ಸ್ವಲ್ಪ ಬೇರೆ. ನಮ್ಮ ಅಪ್ಪಂಗೆ ಸ್ವಲ್ಪ ಬ್ರೈಟ್ ಕಲರ್ಸ್ ಇಷ್ಟ. ಸೊ ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ರೆ ಸೈಜು ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಆಮೇಲೆ ರಿಟರ್ನು ಅದು ಇದು ಯಾಕೆ ಅಂತ ಮೊನ್ನೆನೇ ಹೇಳಿದ್ದೆ, ಫ್ರೀ ಮಾಡ್ಕೊಳ್ಳಿ ಅಂತ. ಇವತ್ತು ಫ್ರೀ ಇದ್ದೀನಿ ಅಂದರು, ಎಲ್ಲೋ ಊಟಕ್ಕೆ ಹೋಗ್ಬೇಕಂತೆ, ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಪಾಪು ಇವಾಗ ಮಲಗಿದ್ದಾಳೆ. ಅವಳಿಗೆ ಇವತ್ತು ಸ್ನಾನ ಆಗಿಲ್ಲ, ಬಿಕಾಸ್ ಆಂಟಿ ಎಲ್ಲೋ ಅಂಕಲ್ ಆಂಟಿ ಎಲ್ಲ ಹೊರಗಡೆ ಹೋದರು. ಸರಿ, ನಾವೂ ಅವಳಿಗೆ ನಿದ್ದೆ ಬರ್ತಾಯಿತ್ತು, ಚೆನ್ನಾಗಿ ಆಟಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಸೊ ಅವಳದೆಲ್ಲ ಮುಗಿಸಿ ನಾವು ಊಟ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಪ್ಪ ಬರ್ತಾರೆ. ಆ್ಯಂಡ್ ಇವತ್ತು ಅಭಿ ಮನೇಲೇ ಇರ್ತೀನಂದ, ಸೊ ನಾನು ಹೋಗಿ ಬರ್ಬೋದು ಆರಾಮಾಗೆ ಅಂತ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಅಷ್ಟೊತ್ತಿಗೆ ನೆನ್ನೆ ನಾನು ನಳಿ ಆಂಟಿ ಜೊತೆ ಶಾಪಿಂಗ್ ಹೋಗಿದ್ದೆ, ಸ್ಯಾರಿ ಶಾಪಿಂಗ್. ಸೊ ಅದ್ರದ್ದು ಒಂಚೂರು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. Hi, madam. Hi. Hello. Mama, Maita kan? Mama, Maita. Chinua, haradu. Hi, madam. She cries no. No, she's fine. She's sleepy. ಸೊ ನಾವು ಹೋಗಿದ್ದು ಅಂಗಡಿ ಹೆರಿಟೇಜ್ಗೆ, ಜಯನಗರಲ್ಲಿದೆ, ಅಶೋಕ ಪಿಲ್ಲರ್ ಹತ್ರ. ನಂದು ಸೀಮಂತದ್ದು ಸ್ಯಾರಿ, ನಂದು ಆಂಟಿದು ಇಬ್ರದ್ದು ಅಲ್ಲೇ ತೊಗೊಂಡಿದ್ದು. ಅಲ್ಲಿ ಏನಂತಂದರೆ ಎಲ್ಲ ಸ್ಯಾರಿ ಒಂದೊಂದೇ ಪೀಸ್ ಇರೋದು, ಯುನೀಕ್ ಪೀಸಸ್. ಆ್ಯಂಡ್ ಅವರೇ ವೀವ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಆಂಟಿಗೆ ಸ್ವಲ್ಪ ಅಲ್ಲಿ ಇಷ್ಟ. ಆ್ಯಂಡ್ ಆ ವೈಬ್ಸೇ ಒಂಥರ ಖುಷಿ ಕೊಡುತ್ತೆ. ಆ್ಯಂಡ್ ಕಸ್ಟಮರ್ ಸರ್ವಿಸ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂದು ಇಲ್ಲಿದೆ ಪ್ಯಾಕೇಜ್. ಸೊ ನಾನು ಏನೂ ಇವೆಂಟ್ ಏನಿಲ್ಲ, ಸುಮ್ಮನೆ ತೊಗೊಂಡಿದ್ದು. ಸೊ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಒಂದು ಈ ಸೀರೆ ತೊಗೊಂಡೆ. ಇದು ಬಂದು ಟಿಶ್ಯೂ ಸಿಲ್ಕು. ನನಗೆ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಟಿಶ್ಯೂ ಸಿಲ್ಕ್ ತೊಗೋಬೇಕು ಅಂತ. ಆ್ಯಂಡ್ ನಾನು ಯಾವ ಥರ ಅಂದ್ಕೊಂಡ್ನೋ ಅದೇ ಥರ ಸಿಕ್ತು. ಆ್ಯಂಡ್ ಇದು ಬಂದು ನೋಡಿ, ಡೀಟೇಲಿಂಗ್ ಪಿಂಕಲ್ಲಿದೆ. ಯು ನೋ ಮೈ ಪಿಂಕ್ ಒಬ್ಸೆಷನ್. ಸೊ ಇದು ನೋಡಿದ ತಕ್ಷಣ ನಂಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ನೋಡಿಲ್ಲ, ಇದು ಫಸ್ಟು ನಳಿ ಆಂಟಿ ನೋಡಿದ್ರು. ನೋಡಿಬಿಟ್ಟು ನೀನು ಟಿಶ್ಯೂ ಸಿಲ್ಕ್ ಕೇಳ್ತಾ ಇದ್ದೆ ಅಲ್ವಾ, ಚೆನ್ನಾಗಿದೆ ಅಂತ. ಸೊ ಇದರಲ್ಲೇ ಬೇರೆ ಕಲರ್ಸ್ ಇತ್ತು, ಅಂದರೆ ಒಂದೇ ಥರ ಇಲ್ಲ, ಬೇರೆ ಥರ ಇತ್ತು. ಸೊ ನನಗೆ ಯಾಕೋ ನೋಡಿದ ತಕ್ಷಣ ಲವ್ ಆಗೋಯ್ತು. ಸರಿ ತೊಗೊಳ್ಳೋಣ ಅಂತ ತೊಗೊಂಡ್ಬಿಟ್ಟೆ. ಇದ್ರದ್ದು ಪ್ರೈಸ್ ಬಂದು 29,950 ಇದೆ, ಅಂದರೆ ಆಲ್ಮೋಸ್ಟ್ 30,000. ಸೊ ಸುಮ್ಮನೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ ಯಾವುದಾದ್ರೂ ಇವೆಂಟ್ಗೆ ಉಟ್ಕೊಳ್ಳೋಣ ಅಂತ. ಆ್ಯಂಡ್ ಅವರಲ್ಲಿ ಡ್ರೇಪ್ ಮಾಡಿ ತೋರಿಸಿದ್ರು. ನಾನು ಫೋಟೋ ತೊಗೊಳಕ್ಕಾಗಿಲ್ಲ, ಯಾಕಂದರೆ ನನ್ನ ಫೋನು ಜೋಬಲ್ಲಿ ಇಟ್ಕೊಬಿಟ್ಟಿದ್ದೆ ಇಲ್ಲಿ ಹಿಂದೆ ಪಾಕೆಟಲ್ಲಿ. ಸೊ ಆಗಲೇ ಡ್ರೇಪ್ ಮಾಡಿಬಿಟ್ಟಿದ್ರು, ಫೋನ್ ಎತ್ತಕ್ಕಾಗಲಿಲ್ವಲ್ಲ, ಸೊ ತೊಗೊಳ್ಲಿಲ್ಲ. ಬಟ್ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಓಕೆ ಫೈನ್ ಅಂತ. ಅದಾದಮೇಲೆ ಎಲ್ಲ ನೋಡ್ಕೊಂಡು ಹೊರಡೋ ಟೈಮಲ್ಲಿ ಇದೊಂದು ನೋಡಿದೆ. ಆಯ್ತಾ, ಸುಮ್ಮನೆ ಪ್ರೈಸ್ ಎಷ್ಟು ಅಂತ ಕೇಳಿದೆ. ಅವರು ಟ್ರೈ ಮಾಡಿ ಮೇಡಮ್, ನಿಮ್ಮ ಟೇಸ್ಟ್ ಎಷ್ಟು ಚೆನ್ನಾಗಿದೆ, ಇದು ಇವತ್ತೇ ಲಾಂಚ್ ಆಗಿದ್ದು, ಇವತ್ತೇ ನಾವು ಹಾಕಿರೋದು, ಸೊ ಟ್ರೈ ಮಾಡಿ ಅಂತ ಅಂದರು. ಟ್ರೈ ಮಾಡಿದೆ. ನಳಿ ಅಂಟು ವಾಸ್ ಲೈಕ್ ತಗೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ
ಹಂಗೆ ಬಿಲ್ಡಪ್ ಕೊಟ್ಟರು, ನಾನು ಹಂಗೆ ಬಿಲ್ಡಪ್ ತೊಗೊಂಡ್ಬಿಟ್ಟೆ. ಸೊ ಇದು ಒಂದು ಸ್ವೆಟರ್ ಉಲ್ಲನ್ನು. ಆ್ಯಕ್ಚುಲಿ ಅವ್ರು ಹೇಳಿದ್ರು ಇದಕ್ಕೆ ಸಿಲ್ಕ್ ಕೂಡ ಹಾಕಿದಾರಂತೆ, ಸಿಲ್ಕ್ ಉಲ್ಲನ್ ಅಂತ ಏನೋ ಅಂದರು. ಸೊ ಮಧ್ಯ ಮಧ್ಯ ಸಿಲ್ಕ್ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಮಟೀರಿಯಲ್ ಅಂದರೆ, ಹಾಕೊಂಡಾಗ ಆ್ಯಕ್ಚುಲಿ ಸಿಕ್ಕಾಗ ಕಾಣಿಸ್ತಾ ಇಲ್ಲಿ ಕೈ ಇದೆ ಇಲ್ಲಿ. ಸೊ ಒಂಥರ ಯೂನಿಕ್ ಪೀಸ್ ಇದು. ಅಲ್ಲೆಲ್ಲ ಏನೇ ನೋಡಿದ್ರು ಒಂದೇ ಪೀಸ್ ಇರೋದು. ಸೊ ಅವರೆಲ್ಲ ಒಂದೊಂದೇ ಪೀಸ್ ಮಾಡೋದು, ಹಾಗಾಗಿ ನಂಗೊಂಥರ ನಂದೊಂದೇ ಸ್ಪೆಷಲ್ ಆಗಿರುತ್ತೆ ಅಂತ. ಇವಾಗ ವಿಂಟರ್ ಬೇರೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನೊಂದು ಬ್ಲೇಸರ್, ಬ್ಲ್ಯಾಕ್ದೊಂದು ಬ್ಲೇಸರ್ ಇತ್ತು, ಅದು ಸಕ್ಕದಾಗಿತ್ತು. ಬಟ್ ನನಗೇನು ಇವಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಬಿಟ್ಟು ಬೇರೆ ಶೇಡ್ಸ್ ತೊಗೊಳ್ಳೋಣ ಅಂತ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸ್ತು. ಆ್ಯಂಡ್ ಆಂಟಿನೂ ತಗೋ ಅಂದ್ರಲ್ಲ ಅಂತ ತೊಗೊಂಡ್ಬಿಟ್ಟೆ. ಇದ್ರದ್ದು ಪ್ರೈಸ್ ಬಂದು 12,000 ಸಮಥಿಂಗ್, 12,161. ಸೊ ಆಮೇಲೆ ಪಾಪುಗೆ ಒಂದು ಡ್ರೆಸ್ ನೋಡಿದೆ, ಆದರೆ ಅದು ಚೆನ್ನಾಗಿತ್ತು. ರಾಯಲ್ ಬ್ಲೂ ಆ್ಯಂಡ್ ಪರ್ಪಲ್ ಕಲರ್. ಫೋಟೋ ಇಲ್ಲಿದ್ದರೆ ಹಾಕ್ತೀನಿ ನೋಡಿ. ಬಟ್ 5,500 ಹೇಳಿದ್ರು. ಐ ಥಾಟ್ ನಾಟ್ ವರ್ತ್ ಅಂತ, ಬಿಕಾಸ್ ನಾವಾದರೆ ಮತ್ತೆ ಮತ್ತೆ ಹಾಕ್ಬೋದು. ಪಾಪುಗೆ ಬೆಳೀತಾ ಇರ್ತಾಳೆ, ಸೈಜ್ ಆಗೋಗುತ್ತೆ. ಸೊ ನಾಟ್ ವರ್ತ್, ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಸೊ ಅದಷ್ಟು. ನೆಕ್ಸ್ಟು ನೆನ್ನೆ ನಂದು ಸಾವಾನಲ್ಲಿ ಆರ್ಡರ್ ಮಾಡಿದ್ದು ಪಾರ್ಸೆಲ್ ಬಂದಿದೆ, ಬನ್ನಿ ತೋರಿಸ್ತೀನಿ. ಸೊ ಪಾರ್ಸೆಲ್ ಇಲ್ಲಿದೆ. ಪಾರ್ಸೆಲ್ ಓಪನ್ ಮಾಡೋದು ಮುಂಚೆ ಇದೊಂದು ತೋರಿಸ್ಬಿಡ್ತೀನಿ. ಇದು ನನ್ನ ಫ್ರೆಂಡ್ ನೆನ್ನೆ ಗಿಫ್ಟ್ ಕೊಟ್ಟಿದ್ದು ಚಿನ್ನಮ್ಮಗೆ. ಅವಳು ಪಾಪ ಬಂದಾಗೆಲ್ಲ ಪಾಪುಗೇನಾದರೂ ಡ್ರೆಸ್ ತಂದು ಕೊಡ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ. ನೆನ್ನೆ ಅವ್ರ ಪಾಪುನ ಕರ್ಕೊಂಡು ಬಂದಿದ್ಲು ಫಾರ್ ದ ವೆರಿ ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಇದರದ್ದು ಹೇರ್ ಬ್ಯಾಂಡ್ ಕೂಡ ಇದೆ, ಟಾಣಿ ಹೇರ್ ಬ್ಯಾಂಡ್. ಸೊ ಇದನ್ನು ನೆಕ್ಸ್ಟ್ ಹಾಕ್ತೀನಿ ಎಲ್ಲಾದರೂ ಹೊರಗಡೆ ಹೋದಾಗ. ಆ್ಯಂಡ್ ಇವಾಗ ಓಪನ್ ಮಾಡೋಣ ಈ ಪ್ಯಾಕೇಜ್. ಐ ಆಮ್ ಎಕ್ಸೈಟೆಡ್. ಇನ್ನೂ ಬರಬೇಕು, ಇನ್ನೂ 1-2 ಪ್ಯಾಕೇಜ್ ಬರಬೇಕು. ಮೊನ್ನೆ ಲಾಸ್ಟ್ ವೀಡಿಯೋಲಿ ಒಂದು ಓಪನ್ ಮಾಡಿದ್ದೆ ಅಲ್ವಾ, ಅದು ಬರೀ ಆ ಪುಲ್ಲೋವರು ಫೋನ್ ಕೇಸ್ ಬಂದಿತ್ತು. ಈ ಸತಿ ಎಷ್ಟೊಂದು ಬಂದಿದೆ ನೋಡೋಣ ಒಂದೊಂದೇ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ದಿಸ್. ಇದೆ ಫಸ್ಟ್ ಬಂತು. ಸೊ ಇದು ಬಂದು ವರ್ಕೌಟ್ ಸೆಟ್ಟು. ಆ್ಯಂಡ್ ಈ ನಡುವೆ ಯಾಕೋ ನನಗೆ ಬ್ರೌನ್ ಶೇಡ್ಸ್ ಮೇಲೆ ಬೇಜ್ ಬ್ರೌನ್ಸ್ ಇಷ್ಟ ಆಗೋಗಿದೆ. ಸೊ ದಿಸ್ ಇಸ್ ದಿ ಒನ್. ನೋಡೋಣ, ಹಾಕ್ಕೊಂಡು ನೋಡ್ಬೇಕು. ನನಗೆ ಇದು ಹಿಂದೆಗಡೆ ಇದೆ ಅನಿಸುತ್ತೆ. ಹಾಂ, ಇದು ಬ್ಯಾಕ್ ಸೈಡು, ಇದು ಫ್ರಂಟು. ಸೊ ನೆಕ್ಸ್ಟ್ ಅದರದ್ದೇ ಸೆಟ್ ಪುಲ್ಲೋವರ್ ಒಂದು ತರಿಸಿದೆ. ಪುಲ್ಲೋವರ್ ಅಲ್ಲ, ಇದು ಜಾಕೆಟ್ ಅನಿಸುತ್ತೆ. ಸೇಮ್ ಅದರದ್ದೇ ಮ್ಯಾಚಿಂಗ್. ಐ ಥಿಂಕ್ ಇದು ಚಿಕ್ಕದಾಗಬಹುದು, ಐ ಆಮ್ ನಾಟ್ ಶ್ಯೂರ್. ಚೆಕ್ ಮಾಡೋಣ ಎನಿವೇಸ್. ಬಟ್ ಮಟೀರಿಯಲ್ ಸಕ್ಕದಾಗಿದೆ. ಇದು ಎಮ್ ಇದೆ. ನಾನು ಪ್ರಾಬಬ್ಲಿ ಉಲ್ಟಾ ಹಾಕಬೇಕಿತ್ತು. ಅದು ಎಮ್, ಇದು ಲಾರ್ಜು. ಬಟ್ ನೋಡೋಣ. ನಾನು ಅಲ್ಲಿ ಫೋಟೋಸಲ್ಲಿ ನೋಡಿದಾಗ ಟೈಟ್ ಫಿಟ್ ಹಾಕ್ಕೊಂಡಿದ್ರು ತುಂಬ ಜನ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೆರಡು ಸೆಟ್ಟು. ಆಮೇಲೆ ಇದು ಒಂದು ಟಾಪ್, ನನ್ನ ಬೋ ಅಬ್ಸೆಷನ್. ಸೊ ಇದು ಬೋ ಟಾಪ್ ಇದೆ ನೋಡಿ, ಬೋ ಇದೆ. ಕಾಣಿಸ್ತಾ ಇದೆಯಾ ಬೋ? ಸೊ ಬೋ ಇದು. ಸೊ ಇದೊಂದು ತರಿಸಿದ್ದೆ ಇವತ್ತು. ನೋಡೋಣ, ಆದರೆ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ ಅಪ್ಪ ಜೊತೆ, ಇಫ್ ಇಟ್ ಫಿಟ್ಸ್ ರೈಟ್. ಆ್ಯಂಡ್ ಇದು ನಾನು ನೆಕ್ಸ್ಟ್ ವೀಕ್ ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ಅಂತ ಸ್ಪೆಸಿಫಿಕಲಿ ತರಿಸ್ದೆ. ಪಿಂಕ್ ಅಗೇನ್. ನಾನು ಯಾವ್ದಾರ ಒಂದು ಕಲರ್ ಇಟ್ಕೊಂಡ್ರೆ ಅದನ್ನೇ ಇಟ್ಕೊಂಡ್ಬಿಡ್ತೀನಿ. ಇವಾಗ ಐ ಮೀನ್ ಪಿಂಕ್ ಆ್ಯಂಡ್ ಬ್ರೌನ್ ಶೇಡ್ಸ್ ಎರ. ಸೊ ಇದು ಸ್ಯಾಟಿನ್ ಸ್ಕರ್ಟು. ಹೆಂಗಪ್ಪ ಇದು? ಇದು ಒಳಗೆ. ಓಕೆ. ಸೊ ಇದು ಸ್ಯಾಟಿನ್ ಸ್ಕರ್ಟ್, ಫುಲ್ ಲೆಂತ್ ಬರುತ್ತೆ. ಮೆತ್ತಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಪಾಪು ಇಲ್ಲೇ ಮಲಗಿದ್ದಾಳೆ ಅಂತ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಅಂತ ಇದು ಒಂದು ಆರ್ಡರ್ ಮಾಡಿದ್ದೀನಿ. ಇವಾಗ ಚಳಿ ಅಲ್ವಾ, ಸೊ ಹೆಂಗಿದ್ರು ಚೆನ್ನಾಗಿರುತ್ತೆ ಅಂತ. ಇದು ಎಷ್ಟು ಲಕ್ಸುರಿಯಸ್ ಆಗಿ ಕಾಣುತ್ತೆ ಗೊತ್ತೋ, ಸೋ ಪ್ರಿಟಿ. ನೋಡಿ, ನಂಗೆ ಗೊತ್ತಿಲ್ಲ ವೀಡಿಯೋಲಿ ಹೆಂಗೆ ಕಾಣುತ್ತೆ ಅಂತ, ಬಟ್ ರಿಯಲ್ಲಾಗಿ ಎಷ್ಟು ಲಕ್ಸುರಿಯಸ್ ಆಗಿ ಕಾಣುತ್ತೆ. ಮಟೀರಿಯಲ್ ನೋಡಿ, ವಾವ್. ನೆಕ್ಸ್ಟು ಇದು ಒಂದು ಶರ್ಟು.
ಇದು ಆಲ್ರೆಡಿ ಓಪನ್ ಆಗಿತ್ತು, ನಾನೇ ಕ್ಲೋಸ್ ಮಾಡಿದೆ. ಸೊ ಇದು ಒಂದು ಶರ್ಟ್ ಥರ ಫ್ರಿಲ್ ಇದೆ. ನನಗೆ ಪಿಕ್ಚರಲ್ಲಿ ಚೆನ್ನಾಗಿ ಕಾಣಿಸ್ತು. ಐ ಥಿಂಕ್ ಟ್ರಾನ್ಸ್ಪರೆಂಟ್ ಥರ ಇದೆ ಅನಿಸುತ್ತೆ. ನೋಡೋಣ, ಟ್ರಾನ್ಸ್ಪರೆಂಟ್ ಥರ ಅನಿಸಿದ್ರೆ ಐ ವಿಲ್ ಪ್ರಾಬಬ್ಲಿ ರಿಟರ್ನ್. ಆ್ಯಂಡ್ ಇದು ಸ್ಮಾಲ್ ಸೈಜೇ, ಎಷ್ಟಾಗಲ ಇದೆ, ಸ್ಮಾಲ್ ಸೈಜೇ. ನೋಡೋಣ, ಆದರೆ ಇವತ್ತು ಇದೇ ಹಾಕ್ಕೊತೀನಿ, ಇದು ಅಥವಾ ಅದು ಎರಡರಲ್ಲಿ ಒಂದು ಹಾಕ್ಕೊಳ್ಳುವ. ಆ್ಯಂಡ್ ನೆಕ್ಸ್ಟು ಇದೇನಿದು ಸ್ವಿಮ್ ಸೂಟು, ನಾವು ಹೊರಗಡೆ ಹೋದಾಗ ಏನಾರ ಬೇಕಾಗುತ್ತೆ ಅಂತ. ಆ್ಯಂಡ್ ಇದು ರಿಟರ್ನ್ ಇಲ್ಲ, ವಾಪಸ್ಸು. ಯಾವ ಥರ ಬ್ರೈಟ್ ಪಿಂಕ್ ಇದೆ ಅಂದರೆ, ಓ ಮೈ ಗಾಡ್. ಇದು ಮೀಡಿಯಮ್ ಸೈಜು, ಇದು ಬಿಕಿನಿ ಸೆಟ್ ಥರ ಇದು ಒಂದು. ಆ್ಯಂಡ್ ಹೆಂಗುರು ಇದು ಒಂದು. ಆಮೇಲೆ ಅದಕ್ಕೆ ಮೇಲ್ಗಡೆ ಒಂಥರ ಕಾರ್ಡಿಗನ್ ಥರ ಹೀಗೆ. ನನಗಿದು ಅಲ್ಲಿ ಚೆನ್ನಾಗಿ ಕಾಣಿಸ್ತು ಫೋಟೋಲಿ, ಇದೊಂಥರ ಚೆನ್ನಾಗಿದೆ ಅಂತ. ಸೊ ಐ ಆರ್ಡರ್ಡ್ ಇಟ್. ಅಂದರೆ ಯೂಶ್ವಲಿ ನಾವೆಲ್ಲಾದರೂ ನೀರು ಪ್ಲೇಸಸ್ಗೆ ಹೋದರೆ, ಇವಾಗ ನನ್ನ ಮಗಳಿಗೆ ನೀರು ಅಂದರೆ ಇಷ್ಟ, ಸೊ ಆದಷ್ಟು ಪೂಲ್ ಸೈಡು ಅಥವಾ ನೀರಿಗೆಲ್ಲ ಹೋದರೆ ಈ ಥರ ಒಂದಿದ್ದರೆ ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ತೊಗೊಂಡಿದ್ದಾನೆ. ಆ್ಯಂಡ್ ಒಂದು ಸಾಕ್ಸ್, ಆ್ಯಕ್ಚುಲಿ ಇದು ಸಾಕ್ಸ್ 3ಕ್ಕೆ 590 ಏನೋ ಇತ್ತು. ಸೊ 3 ಆರ್ಡರ್ ಮಾಡಿದೆ, ಒಂದು ಬಂದಿದೆ, ಇನ್ನೂ 2 ಬರೋಕ್ಕಿದೆ. ಅಂದರೆ ಪಿಲೆಟ್ಸ್ಗೆ ಹೋದರೆ ನಾವು ಬರೀ ಸಾಕ್ಸ್ ಹಾಕ್ಕೋಬೇಕಷ್ಟೇ, ಹಾಗಾಗಿ ಇದು ಇವಾಗ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಬಟ್ ನೀವು ಇದೆಲ್ಲನೂ ನನ್ನ ರೀಲ್ಸಲ್ಲಿ ನೋಡ್ತೀರಾ. ಸೊ ನಾನು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಟು ಫಾಲೋ ರೈಟ್ ಅವೇ. ವಿ ಆರ್ ಆಲ್ ರೆಡಿ. ಪಾಪುಗೆ H&M ಜೀನ್ಸ್ ಆ್ಯಂಡ್ ಈ ಸ್ವೆಟರ್ ಹಾಕಿದ್ದೀನಿ. ನಂದು ಝಾರಾ ಜೀನ್ಸ್ ಆ್ಯಂಡ್ ಸವನಾದು ಟಾಪ್. ಬಟ್ ನಮ್ಮ ಡ್ಯಾಡಿ ಅವರು ಬಂದೆ ಅಂತ ಅವಾಗೆ 1.5 ಅವರ್ ಮುಂಚೆನೇ ಹೇಳೋದವರು, ಇವಾಗ ಇನ್ನೂ 1 ಅವರ್ ಅಂತೆ. ನನಗೆ ರೆಡಿ ಆಗ್ಬಿಟ್ಟು ವೆಯ್ಟ್ ಮಾಡೋಕ್ಕೆ ಹಿಂಸೆ. ನಾನು ನೋಡಿ ಲಿಟ್ರಲಿ ಬ್ಯಾಗು, ಎಲ್ಲಿ ಬ್ಯಾಗು, ಈಗ ಕಾಣಿಸ್ತಾನೆ ಇಲ್ಲಿ, ಬ್ಯಾಗು ಎಲ್ಲ ಹಾಕ್ಕೊಂಡು ಅಯ್ಯೋ ಬಂದ್ಬಿಡ್ತಾರೆ ಅಂತ ದಡ ಬಡ ರೆಡಿ ಆದರೆ ಅಣ್ಣ ಇನ್ನೂ ಅಲ್ಲಿ ಫೋನ್ ಬೀಳಿಸ್ಬಿಟ್ಟೆ. ಇವತ್ತು 4ನೇ ಸತಿ ಫೋನ್ ಬೀಳಿಸಿರೋದು, ಅವಾಗಿಂದ ಬೀಳಿಸ್ತಾನೆ ಇದ್ದೀನಿ. ಎನಿವೇಸ್ ನಂಗೆ ಕಾಯೋದಂದ್ರೆ ಹಿಂಸೆ ಪಾಪ. ಇದನ್ನ ಬೇರೆ ಮಲಗಿಸಿ ಎಬ್ರಿಸ್ತೆ. ಇವಾಗ ಇದನ್ನ ಎಂಟರ್ಟೈನ್ ಮಾಡಬೇಕು. ಯಾಕಂದ್ರೆ ದೂರಿ 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 ಚಿನ್ನಮ್ಮ ದೂರಿ, ದುರಿಯಮ್ಮ ದೂರಿ, ಪುಟ್ಟಮ್ಮ ದೂರಿ, ದುರಿಯಮ್ಮ ದೂರಿ, ಕಂದಮ್ಮನೆ ದೂರಿ, ಚಿನ್ನಮ್ಮ ದೂರಿ, ನನ್ನಮ್ಮ ದೂರಿ, ಕಂದಮ್ಮ ದೂರಿ. ನನಗೂ ತಟ್ತಾ ಇರ್ತಾಳೆ ಅವಳು ಹಿಂಗೆ ಎತ್ಕೊಂಡ್ರೆ. ಚಿನ್ನಮ್ಮ ತಟ್ಟಪ್ಪ, ದೂರಿ 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 ಚಿನ್ನ. ಫೈನಲಿ ಸಾಹೇಬ್ರು ಬರ್ತಿದಾರಂತೆ. 5 minutes ಟೀ ಮಾಡು ಬರ್ತೀನಿ ಅಂದರು. ಸೊ ಟೀ ಕುಡ್ಕೊಂಡು ಹೊರಡುವ. ಫೈನಲಿ ಸಾಹೇಬ್ರು ಬಂದಿದ್ದಾರೆ. ಎಷ್ಟೊತ್ತಿಗೆ 2:30 ಬರ್ತೀನಿ ಅಂದವರು 5 ಗಂಟೆಗೆ ಬಂದಿದ್ದಾರೆ. ಇವಾಗ ಕಾಯ್ದು ಅಂಡ್ ಹೆಂಗನ್ಸ್ತಾ ಇದೆ ಅಪ್ಪ? ಎಷ್ಟೊಂದ್ ಜನ ಕೇಳ್ತಾ ಇದ್ರು ಮೊಮ್ಮಗಳು ಬಂದ್ಮೇಲೆ ತಾತಂಗೆ ಹೆಂಗನ್ಸ್ತಾ ಇದೆ ಅಂತ. ಅಂಡ್ ಇವಾಗ ನಾವ್ ಅಪ್ಪ ಫುಲ್ ಗೋಲ್ಡ್ ತಾತ ಅಂತ ಬೇರೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಎಲ್ಲಾರು ಗೋಲ್ಡ್ ತಾತ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ. ಆಮೇಲೆ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲಿ ಹೇಳಿದ್ದಾರೆ ಅವ್ರ ತಾತನ್ ವರ್ಸೆ ಅಂತೆ, ಆಮೇಲೆ ಸೇಮ್ ಗೋಲ್ಡ್ ತಾತನ್ ಪ್ರಿಂಟು ಏನೇನೋ ಹೇಳ್ತಾ ಇರ್ತಾರೆ. ಹೆಂಗನ್ಸುತ್ತೆ ನಿಮ್ಗೆ? ಯಾರ ತರ ಇದ್ದಾಳೆ ಅನ್ಸುತ್ತೆ? ನನ್ ತರಾನೆ, ನಮ್ಮ ಅಮ್ಮನ್ ತರ ನನ್ ತರ ಸೇಮ್. ನಾನು, ನಮ್ ಡ್ಯಾಡಿ, ನಮ್ಮ ಅಜ್ಜಿ, 3 ಜನ ಜೆರಾಕ್ಸ್. ಇವಾಗಿದು ನಮ್ ತರಾನೇ. ಸೊ ಮಿಕ್ಸ್ ಎಲ್ಲಾರ ತರ ಕಾಣಿಸ್ತಾಳೆ ಅಲ್ಲ? ಇವತ್ತು ಡ್ಯಾಡಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ಡ್ಯಾಡಿಗೆ ಶಾಪಿಂಗ್ ಮಾಡ್ಸಕ್ಕೆ ಅಂತ. ನೋಡೋಣ ಹೆಂಗಿರುತ್ತೆ ಅಂತ. ಏನ್ ಮಾಡ್ತಾ ಇದಾರೆ? ಬಂಗಲಮ್ಮ ಬರ್ತೀಯಾ? ಡ್ರೈವಿಂಗ್ ಮಾಡ್ತೀಯಾ? ಬಂದ್ವಿ. ಯಾರದ್
ಕೂದಲು ತಿಂತಾ ಇರೋದು ಗಲೀಜ್ ಪುರ್ಕಿ. ಇದೆ ಲೂಸ್ ಮಾಡ್ಬೇಕು. ಇದಿಷ್ಟ ಆಯ್ತಾ ಕಲರ್? ತೋರಿಸಿ ಅದರಲ್ಲಿ ಸೈಜು ಅದರಲ್ಲಿ ಬ್ರಾಡ್ ಇಲ್ಲ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ತರ ಕಾಣ್ತಾ ಇದೆ. ಬ್ಲ್ಯಾಕ್ ಬ್ರೌನ್ ಶೇಡ್ ಮಿಕ್ಸ್. ನಿಮಗೆ ಅದೇ ಚೆನ್ನಾಗಿ ಕಾಣಿಸ್ತಾ ಇದೆ ರೆಡ್. ನೋಡ್ಕೊಳ್ಳಿ ಚಿನ್ನಮ್ಮ. ಕ್ವಿಕ್ ಹ್ಯಾಕ್ ಫಾರ್ ಆಲ್ ಮಾಮೀಸ್. ಸೊ ಬೇಸಿಕಲಿ ಇದು ಒಂದು ಸ್ಲೀಪ್ ಸೂಟ್. ಇದು ಎಲ್ಲರೂ ಮಾಡಿರ್ತೀರಾ ಅಂತ ಅನ್ಸುತ್ತೆ, ನೋಡಿರ್ತೀರಾ ಅಟ್ಲೀಸ್ಟ್. ಸೊ ಇದು ಪಾಪುಗೆ ಚಿಕ್ಕದಾಗೋಗಿದೆ, ಅಂದರೆ ಲೆಂತ್ ವೈಸ್. ಆದರೆ ಫಿಟ್ ಇನ್ನೂ ಆಗುತ್ತೆ ಸಿನ್ಸ್ ಇದು ಎಲಾಸ್ಟಿಕ್ ಥರ ಇರೋದ್ರಿಂದ. ಸೊ ಏನು ಮಾಡೋದು, ಈ ಕಾಲ್ ಹತ್ರ ಸ್ಲೀಪ್ ಸೂಟ್ ಅಂದರೆ ಇದು ಫುಲ್ ಕವರ್ ಆಗುತ್ತಲ್ವ ಕಾಲೆಲ್ಲನೂ. ಸೊ ಅವಳಿಗೆ ಹಿಂಗೆ ಹಾಕಿದ್ರೆ ಕಾಲು ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಏನು ಮಾಡಿದೆ, ಇದನ್ನು ಒಂಚೂರು ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಕಾಲು ಈಚೆ ಬಂದರೆ ಅದು ನೀಟಾಗೆ ಫಿಟ್ ಆಗುತ್ತೆ. ಬರಲ ಇಲ್ಲಿ ಬಚ್ಚೋಳ್ದ. ಸೊ ಒಂದು ಸೈಡ್ ಕಟ್ ಮಾಡಿಬಿಟ್ಟೆ, ಆಮೇಲೆ ನೆನಪಾಯ್ತು ನಿಮ್ಮ ಮುಂದೆ ನಿಮಗೂ ತೋರಿಸೋಣ ಅಂತ. ಈ ಕಡೆ ಚೂರು ತುದಿ ಮಾತ್ರ ಕಟ್ ಮಾಡೋದು. ಅಡಿಯಲ್ಲಿ ಕಟ್ ಮಾಡಿದೆ, ಇಷ್ಟೇ ಇಷ್ಟು. ಇವಾಗ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಪ್ಯಾಂಟ್ ತಿನ್ಸಿದ್ಯಾ ನೀನು? ಯಾಕೆ ತಿಂದಿಲ್ಲ? ನೀನು ಯಾಕೆ ತಿಂದಿಲ್ಲ ಮಮ್ಮಮ್ಮ? ಪ್ಯಾಂಟ್ಗೆಲ್ಲ ತಿನ್ಸಿದ್ಯಾ ನೀನು ಮಮ್ಮಮ್ಮನ? ಪ್ಯಾಂಟ್ಗೆಲ್ಲ ತಿನ್ಸಿದ್ಯಾ ಗುಂಡಮ್ಮ? ನೋಡಿ ಎಷ್ಟು ಕ್ಯೂಟಾಗಿ ಆಗೋಯ್ತು ಇವಾಗ. ಅಷ್ಟೇ ಸಿಂಪಲ್. ಒಂಚೂರು ಕಟ್ ಮಾಡಿಬಿಟ್ರೆ ಆಗುತ್ತೆ. ಅದಿಲ್ಲ ಅಂತಂದರೆ ಪಾಪ ಇದಕ್ಕಾಗಲ್ಲ. ಒಂಚೂರು ಎತ್ಕೋಬಿ ಹಂಗೆ. ಫುಲ್ ಮುಂದೆ ತೋರಿಸ್ತೀನಿ. ಆ್ಯಂಡ್ ವಿ ಆರ್ ರೆಡಿ ಫಾರ್ ವಾಕಿಂಗ್. ರಾತ್ರಿ ವಾಕಿಂಗ್ ನಡೆಯೋದು. ಎಷ್ಟು ಕ್ಯೂಟಾಗಿದೆ. ಜಿರಾಫ್ ಎಲ್ಲ ಇದೆ. ಕ್ಯೂಟಿಫೈ ಚಿನ್ನಮ್ಮ ಬಾಯ್. ಓಕೆ ಕ್ಯೂಟಿ. ನೀನು ಕ್ಯೂಟಿ, ಇದನ್ನು ಕ್ಯೂಟಿ. ಇಬ್ರು ಕ್ಯೂಟೀಸ್. ಐ ಲವ್ ಯು. ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡಬೇಕಂದ್ರೆ, ಆಮೇಲೆ ನಿಮ್ಮ ಪಾರ್ಟ್ನರ್ಗೆ ಅನಾಯ್ ಮಾಡಬೇಕಂದ್ರೂ ಹಿಂಗೆ ವಾಕ್ ಮಾಡಿ. ಅವಾಗ ಅವ್ರಿಗೊಂಥರ ಶೈ ಆಗುತ್ತೆ. ನೀವು ಮಜಾ